ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಇವತ್ತು ನಾನು ಚಪ್ಪರದಲ್ಲಿ ಬೆಳೆದಿರುವ ಮೆಣಸಿನ ಬಳ್ಳಿಯ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ನೀವು ನೋಡ್ತಿರೋ ಬಳ್ಳಿ ಬಂದು 4 ವರ್ಷದ ಮೆಣಸಿನ ಬಳ್ಳಿ. ಇದು ಟಾಪ್ ಶೂಟಿಂದ ಮಾಡಿದ ಬಳ್ಳಿಯಾಗಿರುತ್ತದೆ. ಹಾಗಾಗಿ ತುಂಬ ಚೆನ್ನಾಗಿ ಬೆಳೆದಿದೆ. ಹಾಗೂ ಇದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ನೀರಿನ ನಿರ್ವಹಣೆಯನ್ನು ಮಾಡಿದ್ದೇವೆ. ಅಂದರೆ ಮಳೆ ಮುಗಿದ ತಕ್ಷಣ ಇದಕ್ಕೆ ನಾವು ವಾಟರಿಂಗ್ ಸ್ಟಾರ್ಟ್ ಮಾಡಿದ್ದೇವೆ. ನಾವು ಇದನ್ನು ಹಾರ್ವೆಸ್ಟಿಂಗ್ ಟೈಮ್ ಅಂದರೆ ಮೆಣಸನ್ನು ಕೊಯ್ಯುವ ಸಮಯದಲ್ಲಿ 10 ರಿಂದ 15 ದಿನ ಸ್ಟ್ರೆಸ್ ಪೀರಿಯಡ್ ಕೊಡುತ್ತೇವೆ. ಇಲ್ಲದಿದ್ದರೆ ವರ್ಷ ಪೂರ್ತಿ ಇದರ ಬುಡದಲ್ಲಿ ಸರಿಯಾದ ರೀತಿಯಲ್ಲಿ ಮಾಯಿಶ್ಚರನ್ನು ಮೇಂಟೈನ್ ಮಾಡುತ್ತೇವೆ. ನೋಡಿ ಯಾವ ರೀತಿ ಒಳ್ಳೆಯ ಮೆಣಸಾಗಿದೆ ಅಂತೇಳಿ. ಹಾಗೆಯೇ ಇದಕ್ಕೆ ಪ್ರತಿ ತಿಂಗಳು ವೇಸ್ಟ್ ಡಿಕಂಪೋಸರ್ ಮತ್ತು ಜೀವಾಮೃತವನ್ನು ಬಳಸಿದ್ದೇವೆ. ಹಾಗೂ ಒಂದು ವರ್ಷದಲ್ಲಿ 100:100:200 ರೇಷಿಯೋದಲ್ಲಿ NPKಯನ್ನು ಅಪ್ಲೈ ಮಾಡಿದ್ದೇವೆ. ನೀವೇ ನೋಡ್ತಾ ಇರೋ ಹಾಗೆ ನೋಡಿ ಇದರಲ್ಲಿ ಯಾವ ರೀತಿ ಮೆಣಸು ಸೆಟ್ ಆಗಿದೆ ಅಂತೇಳಿ. ಇದು ಟಾಪ್ ಶೂಟಿಂದ ಮಾಡಿದ ಬಳ್ಳಿಯಾಗಿದೆ. ಹಾಗಾಗಿ ತುಂಬ ಬೇಗ ಇಷ್ಟು ಎತ್ತರಕ್ಕೆ ಬೆಳೆದಿದೆ. ಅಂದರೆ ಇದು ಈಗ 4ನೇ ವರ್ಷದ ಬಳ್ಳಿ. ನೋಡಿ ಯಾವ ರೀತಿ ಕ್ರಾಪ್ ಸೆಟ್ ಆಗಿದೆ ಅಂತೇಳಿ. ಇದಕ್ಕೆ ಮುಖ್ಯ ಕಾರಣ ಏನೆಂದರೆ ಸರಿಯಾದ ರೀತಿಯಲ್ಲಿ ನೀರಿನ ನಿರ್ವಹಣೆ. ಅಂದರೆ ಸರ್ಫೇಸಲ್ಲಿ ಸರಿಯಾದ ರೀತಿಯಲ್ಲಿ ಮಾಯಿಶ್ಚರನ್ನು ಮೇಂಟೈನ್ ಮಾಡಿದ್ದೇವೆ. ತುಂಬ ನೀರು ನಿಲ್ಲದ ಹಾಗೆ ಕೂಡ ನೋಡಿಕೊಂಡಿದ್ದೇವೆ. ಹಾಗೂ ಈ ಗಿಡಕ್ಕೆ ಮಳೆ ಮುಗಿದ ನಂತರ ಸ್ಟ್ರೆಸ್ ಆಗದಂತೆ ನೀರನ್ನು ಕಂಟಿನ್ಯೂಯಸ್ ಆಗ್ತಾ ಬಂದಿದ್ದೇವೆ. ಹಾಗಾಗಿ ಈ ರೀತಿಯ ಒಳ್ಳೆ ಕ್ರಾಪ್ ಸೆಟ್ ಆಗಿದೆ. ಹಾಗಾಗಿ ನೀವು ಕೂಡ ಸರಿಯಾದ ರೀತಿಯಲ್ಲಿ ನೀರಿನ ನಿರ್ವಹಣೆಯಿಂದ ಉತ್ತಮ ಇಳುವರಿಯನ್ನು ಪಡೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.